ಇನ್ನು ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಅನ್ಯ ಭಾಷಿಕರಿಂದ ದೌರ್ಜನ್ಯ ಜಾಸ್ತಿ ಆಗಿತ್ತು. ಒಬ್ಬ ಯುವತಿ ಚಪ್ಪಲಿಯಿಂದ ಆಟೋ ಚಾಲಕನ ಹೊಡೆದಿದ್ರಲ್ಲ, ಆ ಪ್ರಕರಣದ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡಿ. ನೋಡಿ, ಈಗ ಪನ್ಸೂರಿ ಮಿಶ್ರಾ ಅಂತ ಬಿಹಾರ ಮೂಲದ ಯುವತಿ ಈಕೆ. ಇವಳೆ ಚಪ್ಪಲಿಯಿಂದ ಹೊಡೆದಿದ್ದು. ಈಗ ಸ್ಟೇಷನ್ ಕರೆಸಿದ್ದಾರೆ, ಠಾಣೆಗೆ ಹಾಜರಾಗಿದ್ದಾಳೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಏನು, ಅರೆಸ್ಟ್ ಮಾಡಿ, ಯಾಕೆಂದ್ರೆ ನಿಮಗೆ ಸಾಕ್ಷಿ ಕಣ್ಮುಂದನೇ ಇದೆ. ರಪ 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 ಅಂತ ಹೊಡಿತಾಳೆ ಚಪ್ಪಲಿ ತಗೊಂಡವಳು. ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಒಂದು ಚೂರಾದರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋ ರೀತಿಯಲ್ಲಿ ಬಿಹೇವ್ ಮಾಡಿದಾಳು ಅವಳು. ಕರೆಸಿ ವಿಚಾರಣೆ ಮಾಡುವಂಥದ್ದು ಏನು ಅಂತ ನನಗೆ ಕೇಳ್ತಾ ಇರೋದು. ಈ ಆಟೋ ಡ್ರೈವರ್ ಒಂದು ಕಂಪ್ಲೇಂಟ್ ಕೊಡಬೇಕು. ಕೊಟ್ಟಾಗಿದೆ ಕಂಪ್ಲೇಂಟ್, ಫೈನ್. ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಮಾಡ್ಕೊಳ್ಳಿ, ಅರೆಸ್ಟ್ ಮಾಡಿ, ವಿಚಾರಣೆ ಕರೆಸಿ ಬಿಟ್ಬಿಡೋದೇನದು. ಇವ್ರಿಗೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಲಿಲ್ಲ ಅಂತಂದ್ರೆ ಹೀಗೆ ಎಷ್ಟು ಕೊಬ್ಬು ದಿಮಾಕು ದೌಲತ್ತು ಈಕೆದು. किसको पूछने का बनाएगा वीडियो, बना वीडियो। हेलो, मारो चलेगा, मारो वीडियो बनाएगा ना? बना रहे मारो। वीडियो, हाँ, बना वीडियो, बना वीडियो, चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे। ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯಾರನ್ನ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ, ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತದೆ. ನಮ್ಮ ಪೊಲೀಸರು ಹಾಗೆ ಮಾಡ್ತಾರೆ. ಈ ಆಟೋ ಚಾಲಕರೆಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ರನ್ನೇ ಕನ್ವಿನ್ಸ್ ಮಾಡಿದ್ರಂತೆ. ಅಕಸ್ಮಾತ್ ಆಕೆನೇ ಉಲ್ಟಾ ಕಂಪ್ಲೇಂಟ್ ಕೊಟ್ಬಿಟ್ರೆ ನೀನು ಒಳಗೋಗ್ತೀಯಾ ಅಂತ. ಹೆಂಗೆ ಇದು ನ್ಯಾಯ ಯಾರಿಗೆ? ಕಾನೂನು ಹೆಂಗ್ರಿ ಹೇಳುತ್ತೆ? ಆಯಿತು, ಈಗ ಅವನು ಪಾಪ ಅಷ್ಟು ಏಟು ತಿಂದ್ರೂ ಸುಮ್ಮನಿದ್ದಾನೆ. ಅವನೇ ತಿರುಗಿ ಸೇರ್ಡು ಕೊಟ್ಟಿದ್ದಿದ್ರೆ ಏನಾಗ್ತಾ ಇತ್ತು? ಹೊಡಿಬಾರ್ದು, ಹೆಣ್ಮಕ್ಳ ಮೇಲೆ ಕೈ ಎತ್ತಬಾರ್ದು ಅಂತಕ್ಕಂಥ ಸಂಸ್ಕಾರ ನಮ್ಮ ಕನ್ನಡಿಗರಲ್ಲಿದೆ. ಬೇರೆ ರಾಜ್ಯಗಳಲ್ಲಿ ನಡೆಯಲ್ಲ ಇದು, ಹೊಡೆದು ಬಿಡ್ತಾರಲ್ಲಿ. ಹಂಗಿದ್ರೂ ಕೂಡ ಪೊಲೀಸರು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ ಅಂತಂದ್ರೆ ಏನರ್ಥ? ಇಷ್ಟು ಸಾಕ್ಷಿ ಕೊಟ್ಟು ಅವಳು ಚಪ್ಪಲಿನಲ್ಲಿ ಹೊಡೆಯೋದನ್ನ ಇವನು ರೆಕಾರ್ಡ್ ಮಾಡಿ ತಗೊಂಡೋಗಿ ತೋರಿಸಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ತಗೋಬೇಕು. ಎಂಥವ್ರ ರಕ್ತನೂ ಕುದಿಯಲ್ವಾ? ಪೊಲೀಸರು ಕನ್ನಡಿಗರಲ್ವಾ ಹಾಗಾದ್ರೆ?